ರೈತ ಬಾಂಧವರು ನಮಸ್ಕಾರ. ತಮ್ಮೆಲ್ಲರಿಗೆ ಕೃಷಿ ದರ್ಶನದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಭತ್ತ ರಾಜ್ಯದ ಪ್ರಮುಖ ಆಹಾರ ಬೆಳೆ. ನಮ್ಮೆಲ್ಲರ ಸಾಂಪ್ರದಾಯಿಕ ಬೆಳೆಯೂ ಆಗಿರುವ ಭತ್ತವನ್ನು ರಾಜ್ಯದ ಕರಾವಳಿ ಹಾಗೂ ಇತರ ಪ್ರದೇಶಗಳಲ್ಲಿ ಅಂತೇಳಿದರೆ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ. ಪ್ರಸ್ತುತ ಸಾಲಿನಲ್ಲಿ ಈಗಾಗಲೇ ರಾಜ್ಯದ ಹಲವು ಪ್ರದೇಶಗಳಲ್ಲಿ ಭತ್ತದ ಸಸಿ ಮಡಿ ಸಿದ್ಧತೆಯಲ್ಲಿ ನಮ್ಮ ಕೃಷಿಕರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ಒಂದು ಹಂತ ಭತ್ತದ ಕೃಷಿಯಲ್ಲಿಯೇ ಬಹಳ ಪ್ರಮುಖವಾದುದು. ಇದಕ್ಕೆ ಪೂರಕವಾದ ಆಧುನಿಕ ತಂತ್ರಜ್ಞಾನಗಳನ್ನು ಇದೀಗ ಅಭಿವೃದ್ಧಿಪಡಿಸಲಾಗಿದೆ. ಅದರಲ್ಲಿಯೂ ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ಭತ್ತದ ಸಸಿ ಮಡಿ ತಯಾರಿಕೆ ಕೃಷಿಕರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ತಂತ್ರಜ್ಞಾನದ ಮಹತ್ವ, ಬಳಸುವ ವಿಧಾನ ಹಾಗೂ ಉಪಯುಕ್ತತೆ, ಅದು ಸಮಯದ ಉಳಿತಾಯ ಆಗಿರ್ಬೋದು, ಖರ್ಚಿನ ಉಳಿತಾಯ ಆಗಿರ್ಬೋದು, ಕೃಷಿ ಕಾರ್ಮಿಕರ ಮಿತ ಬಳಕೆಯಾಗಿರ್ಬೋದು, ಒಟ್ಟಾರೆ ಈ ತಾಂತ್ರಿಕತೆ ಪ್ರಸ್ತುತತೆ ಕುರಿತು ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಮಂಡ್ಯದಲ್ಲಿರುವ ಕೃಷಿ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಡಿ.ಕೆ. ಸಿದ್ದೇಗೌಡ ಅವರು ಈ ದಿನ ನಮ್ಮೊಟ್ಟಿಗಿದ್ದಾರೆ. ರೈತ ಬಾಂಧವರು ಡಾಕ್ಟರ್ ಸಿದ್ದೇಗೌಡ ಅವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 0802354259 23542699. ರೈತ ಬಾಂಧವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ. ಇಂದಿನ ವಿಷಯ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ಭತ್ತದ ಸಸಿ ಮಡಿ ತಯಾರಿಕೆ. ಈ ಒಂದು ವಿಷಯಕ್ಕೆ ಕೇಂದ್ರೀಕೃತವಾಗಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಸಿದ್ದೇಗೌಡ ಅವರಿಗೆ ರೈತ ಬಾಂಧವರ ವತಿಯಿಂದ ಆತ್ಮೀಯ ಸ್ವಾಗತ. ನಮಸ್ಕಾರ. ಮೊದಲನೇ ಪ್ರಶ್ನೆ, ಈ ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ಈ ಭತ್ತದ ಕೃಷಿ ಯಾವ ಹಂತದಲ್ಲಿದೆ ಅಂತೇಳಿ? ಈಗ ನೋಡಿ, ನಾವಾಗಲೇ ನೀವು ಹೇಳ್ದಂಗೆ ಈಗ ಭತ್ತದವನ್ನ ರೈತರು ಆಲ್ರೆಡಿ ಏನಪ್ಪಾ ಅಂತಂದ್ರೆ ಕೆಲವರು ಸಸಿ ಮಡಿ ಮಾಡ್ತಾ ಇದ್ದಾರೆ, ಕೆಲವರು ಸಸಿ ಮಡಿಗೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಸೊ ಈ ಒಂದು ಹಂತದಲ್ಲಿ ಸಸಿ ಮಡಿಯನ್ನ ರೈತರು ಯಾವ ರೀತಿ ಮಾಡ್ಕೋಬೇಕು, ಆ ಸಸಿ ಮಡಿಯನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಸೊ ಅದ್ರ ಬಗ್ಗೆ ನಾವು ಇವತ್ತು ತಿಳ್ಕೋಬೇಕು. ಅದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಈಗ ನಾವು ಭತ್ತದ ಸಸಿ ಮಡಿಯನ್ನ ಹಲವಾರು ವಿಧಗಳಲ್ಲಿ ಮಾಡ್ತೀವಿ, ನಮ್ಗೆಲ್ಲ ಗೊತ್ತೇ ಇದೆ. ಒಂದೇನಪ್ಪಾ ಅಂದ್ರೆ ಸಾಂಪ್ರದಾಯಿಕ ಪದ್ಧತಿ ಮಾಡ್ತಾರೆ, ಅಂದ್ರೆ ರೈತ ಒಣ ಸಸಿ ಮಡಿ ಅಂತ ಇರ್ಬೋದು ಅಥವಾ ಕೆಸರು ಸಸಿ ಮಡಿ ಅಂತ ಇರ್ಬೋದು, ಅದನ್ನ ಸುಮಾರು ಜನ ರೈತರು ಮಾಡ್ತಾರೆ. ಅದು ಅಲ್ದಲೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆಲ್ಲ ಗೊತ್ತೇ ಇದೆ, ಭತ್ತ ನಾಟಿ ಮಾಡೋದಕ್ಕೆ ಸುಮಾರು ಆಳುಗಳು ಬೇಕಾಗುತ್ತೆ. ಹಾಗಾಗಿ ಬಹಳಷ್ಟು ಜನ ಈ ಭತ್ತದ ಕೃಷಿಯೇ ದುಸ್ತರ ಅನ್ನುವಂಥ ಪರಿಸ್ಥಿತಿ ಬಂದಿದ್ದಾರೆ. ಹಂಗಾಗಿ ಆಳುಗಳು ಸಿಗದೇ ಇದ್ದಾಗ, ಅದರಲ್ಲೂ ಮುಖ್ಯವಾಗಿ ಭತ್ತವನ್ನು ನಾಟಿ ಮಾಡೋದಕ್ಕೆ ಇತ್ತೀಚಿನ ದಿನಗಳು ಏನಪ್ಪಾ ಅಂತಂದ್ರೆ, ಈ ಒಂದು ಭತ್ತದ ನಾಟಿ ಯಂತ್ರವನ್ನ ಬಳಕೆ ಮಾಡಿ ಆ ಭತ್ತವನ್ನ ನಾವು ಯಾವ ರೀತಿ ನಾಟಿ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಸಂಶೋಧನೆ ನಡೆದಿದೆ. ಅದ್ರ ಬಗ್ಗೆ ರೈತರಲ್ಲಿ ಒಂದು ತಿಳುವಳಿಕೆ ಮೂಡ್ತಾ ಇದೆ. ಅಲ್ಲ, ಇಂದಿನ ವಿಷಯಕ್ಕೆ ಬಂದಿದ್ದೆ ಅದರಲ್ಲಿ ಈ ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ಸಸಿ ಮಡಿ ತಯಾರಿಸುವ ವಿಧಾನ, ಇದರ ಸಂಕ್ಷಿಪ್ತವಾಗಿ ಈ ಒಂದು ವಿಧಾನವನ್ನು ಯಾವ ರೀತಿ ನಾವು ಮಾಡಬೇಕು? ಈಗ ನೋಡಿ, ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ಯಾಕೆ ಮಾಡ್ಕೋಬೇಕು ಅನ್ನೋದು ಒಂದು ಪ್ರಶ್ನೆ, ಮುಖ್ಯವಾದ ಪ್ರಶ್ನೆ. ನಾನು ಆಗ್ಲೇ ಹೇಳ್ದಂಗೆ ಈ ಒಂದು ಏನ್ ನಾಟಿ ಯಂತ್ರದಲ್ಲಿ ಭತ್ತ ಸಸಿ ಮಡಿ ಮಾಡ್ಕೊಳ್ಳೋದಕ್ಕೆ ನಾವು ಡಾಪಾಗ್ ಮೆಥಡ್ ಅಥವಾ ಚಾಪೆ ಮಡಿ ಪದ್ಧತಿ ಮಾಡ್ತಾ ಇದ್ವಿ. ಸೊ ಈ ಚಾಪೆ ಮಡಿ ಪದ್ಧತಿಯಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ರೈತರು ಮಣ್ಣು ಹೊಲದಲ್ಲೇ ಮಾಡೋಕೆ ಅದನ್ನ ಮಣ್ಣನ್ನ ಕಲಿಸ್ಬೇಕು, ಮಣ್ಣಿನ ಫ್ರೇಮ್ ಅಲ್ಲಿ ಹಾಕ್ಬೇಕು, ಮತ್ತೆ ಅದನ್ನ ಮತ್ತೆ ಬಿತ್ತನೆ ಮಾಡ್ಬೇಕು. ಆ ಕೇಕ್ ನಲ್ಲಿ ಮಣ್ಣನ್ನು ಉಪಯೋಗ ಮಾಡೋದ್ರಿಂದ ಆ ಮಣ್ಣಿನ ಮುಖಾಂತರ ಜಂತು ಹುಳುವಿನ ಬಾಧೆ ಬರ್ತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಅವಕಾಶಗಳು ಜಾಸ್ತಿ ಇರುತ್ತೆ. ಮತ್ತೆ ಸುಮಾರು ಜನ ರೈತ ಏನ್ ಹೇಳ್ತಾ ಇದ್ರೆ, ಸರ್ ಇದು ಮೆಥಡ್ ಚೆನ್ನಾಗಿದೆ ತುಂಬಾ, ಅಂದ್ರೆ ಅದೇನಪ್ಪ ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ, ಬಟ್ ತುಂಬಾ ಕಂಬಶ್ರಮ್ ಅಂದ್ರೆ ನಾವ್ ಹೇಳ್ತೀವಿ ಕ್ಲಿಷ್ಟಕರ ಒಂದು ಪದ್ಧತಿ ಅಂತ ರೈತರಿದ್ದಾವೆ. ಸೊ ನಾವು ಅದನ್ನ ಮನಗಂಡು ಈ ಒಂದು ಪದ್ಧತಿಯನ್ನ ಕಡಿಮೆ ಮಾಡೋದು ಯಾವ ರೀತಿ ಅಂದ್ರೆ, ರೈತರು ಕಡಿಮೆ ಇದ್ರಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದಕ್ಕೆ ನಾವು ಪ್ಲಾಸ್ಟಿಕ್ ತಟ್ಟೆಗಳನ್ನು ಉಪಯೋಗ ಮಾಡಿ ನಾವು ಯಾಕೆ ಸಸಿ ಮಡಿಯನ್ನ ಮಾಡಬಾರ್ದು ಅನ್ನೋ ಒಂದು ಮೆಥಡ್ ಅನ್ನ ನಾವು ಅಭಿವೃದ್ಧಿಪಡಿಸಲಾಗಿದೆ. ಇದರ ವಿವರಣೆಯನ್ನು ಆಮೇಲೆ ನಾವು ತಿಳ್ಕೊಳ್ಳೋಣ. ಇದೀಗ ವಿಠಲದಿಂದ ಸಂಕಪ್ಪ ಅವರು ಕರೆ ಮಾಡಿದ್ದಾರೆ. ಸಂಕಪ್ಪ ಅವರೇ ನಮಸ್ಕಾರ. ಪ್ರಶ್ನೆ ಕೇಳಿ ಸಂಕಪ್ಪ ಅವರೇ. ವಿಷಯ ಏನಂದ್ರೆ, ಇದು ಭತ್ತದ ಸ್ಟ್ರೇ ಅಲ್ಲಿ ನೇಜಿ ಹಾಕುವ ವಿಧಾನ ಉಂಟಲ್ಲ ಸರ್, ಅದು ಹೇಗೆ ಹಾಕುವುದು ಮತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದು ಹೊಂದಾಣಿಕೆ ಆಗ್ತದ ಸರಿಯಾಗಿ ಅಂತ ಇದೀಗ ನಮ್ಮ ಚರ್ಚೆ ಪ್ರಾರಂಭ ಆಗಿದೆ. ಈಗ ಮುಂದಿನ ಈಗ ವಿಷಯಕ್ಕೆ ಈಗ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆಕ್ಚುಲಿ ಮೊದಲಿಗೆ ಏನಪ್ಪಾ, ನಾವು ಭತ್ತದ ಸಸಿ ಮಡಿಯನ್ನ ಪ್ಲಾಸ್ಟಿಕ್ ಟ್ರೇಗಳಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಮ್ಗೆಲ್ಲ ಗೊತ್ತಿದೆ, ಒಂದು 2 ರೀತಿಯ ಮಿಷಿನ್ಗಳಿದಾವೆ. ಸೊ ಕೆಲವು ಮಿಷಿನ್ಗಳು ಏನಪ್ಪಾ ಅಂದ್ರೆ, ಆ ಒಂದು ಏನು ಚಾಪೆ ಮಾಡಿ ಅಳತೆ ಮಾಡ್ತೀವಲ್ಲ ನಾವು, ಅದು 60 × 30 ಸೆಂಟಿಮೀಟರ್ ಇರುತ್ತೆ. ಕೆಲವು ಇದಕ್ಕೆ 50 × 20 ಸೆಂಟಿಮೀಟರ್ ಬೇಕಾಗುತ್ತೆ. ಸೊ ಹಂಗಾಗಿ ನಾವು ಅದೇ ಅಳತೆಯ ಪ್ಲಾಸ್ಟಿಕ್ ತಟ್ಟೆಗಳನ್ನ ತಗೋಬೇಕಾಗುತ್ತೆ. ಅಂದ್ರೆ 60 × 30 ಇರ್ಬೋದು ಅಥವಾ 50 × 20 ಇರ್ಬೋದು. ಸೊ 1 ಎಕರೆಗೆ ಈ 60 × 30 ತಟ್ಟೆಗಳು ಬೇಕು ಅಂತಂದ್ರೆ ಸುಮಾರು 1 ಎಕರೆಗೆ 80 ತಟ್ಟೆ ಬೇಕಾಗುತ್ತೆ.
ಆದರೆ ಅದೇ 50-20 ಅಳತೆಯ ತಟ್ಟೆಗಳು ಬೇಕು ಅಂತಂದ್ರೆ 1 ಎಕರೆಗೆ ಸುಮಾರು 120 ತಟ್ಟೆ ಬೇಕಾಗುತ್ತೆ. 1 ಎಕರೆಗೆ ಬೇಕಾದಂತಹ ಸಸಿ ಮಡಿ ತಯಾರು ಮಾಡಲಿಕ್ಕೆ. ಸೊ ಇನ್ನೊಂದು ಮುಖ್ಯವಾದ ಇದೇನಪ್ಪಾ ಅಂತಂದ್ರೆ ಸೊ ಈ ರೀತಿ ಒಂದು ತಟ್ಟೆಗಳನ್ನ ತಗೊಂಡ್ಮೇಲೆ ನಾವು ಇದಕ್ಕೆ ಯಾವುದೇ ರೀತಿಯ ಒಂದು ಮಣ್ಣನ್ನು ಉಪಯೋಗ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ರೈತರದಲ್ಲೇ ಮನೆಯಲ್ಲಿ ಕಳಿತ ಗೊಬ್ಬರ ಇದ್ರೆ ಅದು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬಹುದು, ಅಥವಾ ಎರೆ ಗೊಬ್ಬರ ಸಿಕ್ಕಂಗಿದ್ರೆ ಇದು ತುಂಬಾ ಉಪಯೋಗ. ಸೊ ಎರೆ ಗೊಬ್ಬರವನ್ನು ಉಪಯೋಗ ಮಾಡಿಕೊಂಡು ಆ ಒಂದು ಸಸಿ ಮಡಿಗೆ ಒಂದು ಗೊಬ್ಬರದ ಮಿಶ್ರಣ ನಾವೇನು ಹೇಳ್ತೀವಿ, ಆ ಗೊಬ್ಬರದ ಮಿಶ್ರಣವನ್ನು ನಾವು ಮಾಡ್ಕೋಬಹುದು. ಅಂದ್ರೆ ಇದನ್ನ ಹೊಲದಲ್ಲೇ ಮಾಡ್ಬೇಕಂತೇನಿಲ್ಲ, ಮನೆಯಲ್ಲಿ ಲಭ್ಯವಿರೋ ಜಾಗ ಇರ್ಬೋದು ಅಥವಾ ಮನೆ ಮೇಲೆ ಇರ್ಬೋದು, ಎಲ್ಲಿ ಬೇಕಾದ್ರೂ ನಿಮ್ಮ ಮನೆ ಮುಂದ್ಗಡೆ ಎಲ್ಲಿ ಜಾಗ ಇದ್ರೆ, ಮನೆ ಕೊಟ್ಟಿಗೆ ಇರ್ಬೋದು, ಮನೆ ಮುಂದ್ಗಡೆ ಜಾಗ ಇರ್ಬೋದು, ತಾರಸಿ ಮನೆ ಇದ್ರೆ ತಾರಸಿ ಮನೆ ಮೇಲ್ಗಡೆ ಇರ್ಬೋದು. ಈ ಕೆಲವು ರೈತರು ರೇಷ್ಮೆ ಬೆಳೆ ರೈತರು ಇರ್ತಾರೆ, ಅದೇನಪ್ಪ ಅಂದ್ರೆ ಟ್ರೇಗಳು ಇಡೋದಕ್ಕೆ ಇದು ಮಾಡ್ಕೊಂಡಿರ್ತಾರೆ. ಆ ಟ್ರೇಗಳು ಅಲ್ಲಿ ಬೇಕಾದ್ರೆ ಇಟ್ಕೊಂಡು ಬೆಲ್ ಬೇಕಾದ್ರೂ ಮಾಡ್ಕೋಬಹುದು. ಇದು ಒಂದು ತುಂಬಾ ಸುಲಭವಾದ ವಿಧಾನ, ಅದೊಂದು ಮುಖ್ಯವಾದ ವಿಧಾನ ಇದು. ಇದೀಗ ಮತ್ತೊಂದು ಕರೆ ಇದೆ, ಬಳ್ಳಾರಿಯಿಂದ ಸೋಮಣ್ಣ ಅವರು ಕರೆ ಮಾಡಿದ್ದಾರೆ. ಸೋಮಣ್ಣ ಅವರೇ ನಮಸ್ಕಾರ. ಹಲೋ. ಸೋಮಣ್ಣ ಅವರೇ ಪ್ರಶ್ನೆ ಕೇಳಿ. ಕೇಳ್ತಾ ಇದೆ, ಕೇಳಿ ಸೋಮಣ್ಣ ಅವರೇ, ದಯವಿಟ್ಟು ಪ್ರಶ್ನೆ ಕೇಳಿ. ಇಲ್ಲ ಇಲ್ಲ ಇಲ್ಲ, ಪ್ರಶ್ನೆ ಕೇಳಿ, ನಮ್ಗೆ ಕೇಳ್ತಾ ಇದೆ. ಹಲೋ. ನೋಡಿ, ಈಗ ಈ ಚರ್ಚೆಯಲ್ಲಿ ಈಗ ನಮ್ಮ ಜೊತೆ ವಿಜ್ಞಾನಿಗಳಿದ್ದಾರೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಆಯ್ತು ಆಯ್ತು ಆಯ್ತು, ಈಗ ಪ್ರಶ್ನೆಗೆ ಬನ್ನಿ. ನಾವೀಗ ಆಲ್ರೆಡಿ ನಾಟಿ ಮಾಡಿದೀವಿ. ನಾಟಿ ಮಾಡಿ ಹೆಸರು ಬಂತು, ನಾಟಿ ಮಾಡಿದೀವಿ. ನಾಟಿಗೆ ನಾವು ಎಷ್ಟೇ ದಿನಕ್ಕೆ ನಾವು ಗೊಬ್ಬರ ಹಾಕ್ಬೇಕು, ಎಷ್ಟು ದಿನಕ್ಕೆ ಇದು ಮಾಡಬೇಕು? ಇವತ್ತಿನ ಚರ್ಚೆ ಸಸಿ ಮಾಡಿ. ಆದ್ರೂ ನೀವು ಆಲ್ರೆಡಿ ನಾಟಿ ಮಾಡಿದಿರಲ್ವಾ? ಸೊ ನಾಟಿ ಮಾಡ್ಬೇಕಾದ್ರೆ ಏನು ಗೊಬ್ಬರ ಕೊಟ್ಟಿದ್ರಿ? ಅಚ್ಚನ ಏನಪ್ಪ ಅಂದ್ರೆ ಸಾರ್ವಜನಿಕ ಮತ್ತೆ ರಂಜಕ, ಸಾರ್ವಜನಿಕವನ್ನ ಮೇಲೆ ಇದ್ರೆ ಕೊಡ್ಬೇಕು ಅಂತ ಹೇಳ್ತೀವಿ, 0.5% ಕೊಡ್ಬೇಕು ಅಂತ 50%. ಇನ್ನು ರಂಜಕ ಮತ್ತೆ ಪೊಟ್ಯಾಷನ್ನ ಕೊಡ್ಬೇಕು ಅಂತ ಹೇಳ್ತೀವಿ. ಸೊ ನೀವು ಅದಾದ 1 ತಿಂಗಳಿಗೆ ಮತ್ತೆ ಸಾರ್ವಜನಿಕ ಕೊಡ್ಬೇಕಾಗುತ್ತೆ. ಸೊ ಈ ಬಗ್ಗೆ ನಿಮ್ಗೆ ಏನು ಒಂದು ಇನ್ನು ವಿಶೇಷವಾಗಿ ಮಾಹಿತಿ ಬೇಕು ಅಂತಂದ್ರೆ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅಲ್ಲಿ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಇದೀಗ ಮಾನವಿಯಿಂದ ಬಸವನಗೌಡ ಅವರು ಕರೆ ಮಾಡಿದ್ದಾರೆ. ಬಸವನಗೌಡ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಪ್ರಶ್ನೆ ಕೇಳಿ ಸರ್. ಅದೇ ನೀವು ಭತ್ತದ ಬಗ್ಗೆ, ಸಸಿ ಮಡಿ ಬಗ್ಗೆ ಮಾಹಿತಿ ಕೊಡಕತ್ತೀರಿ, ಪ್ಲಾಸ್ಟಿಕ್ ತಟ್ಟೆಲ್ಲ ಅಂತ ಹೇಳಿ. ಹೌದು ಹೌದು ಹೌದು. ಈ ವರ್ಷ ಮಳೆಗಾಲ ಲೇಟ್ ಆಯ್ತು, ನೀರು ಈಗ ಬರಕತ್ತೇವ. ಅದಕ್ಕೆ ನಾವು ಯಾವ ಟೈಪ್ ಮಾಡಿದ್ರೆ, ಬಿತ್ತನೆ ಮಾಡಿದ್ರೆ ಏನೋ ನಮ್ಗ ಸೆಟ್ ಆಗ್ತದೆ ಈ ಟೈಮ್ನಾಗ ಅಂತ ಅದಕ್ಕೆ ಸಲ ಫೋನ್ ಮಾಡಿದ್ರೆ ನಿಮ್ಗೆ. ಈಗ ನೋಡಿ, ನೀವು ಯಾವ ತಳಿನ ಬಿತ್ತನೆ ಮಾಡ್ತೀವಿ ಅದ್ರ ಮೇಲೆ ಇದಾಗುತ್ತೆ. ಈಗ ನೀವು ದೀರ್ಘಾವಧಿ ತಳಿ ಬಿತ್ತನೆ ಮಾಡಂಗಿದ್ರೆ ಸ್ವಲ್ಪ ನಿಮಗೆ ನೀರು ಮುಂದೆ ಸಿಗ್ಲಿಲ್ಲ ಅಂತಂದ್ರೆ, ಒಡೆ ಬರೋ ಟೈಮ್ನಲ್ಲಿ ಅಥವಾ ಹೂವು ಕಟ್ಟ ಅಂತಲ್ಲಿ ನೀರು ಸಿಕ್ಕಿಲ್ಲ ಅಂತಂದ್ರೆ ಅವಾಗ ನಿಮಗೆ ತೊಂದರೆ ಆಗ್ಬೋದು. ಅದಕ್ಕೆ ನೀವು ಅಲ್ಪಾವಧಿ ಅಥವಾ ಮಧ್ಯಾವಧಿ ತಳಿಗಳನ್ನ ನೀವು ಉಪಯೋಗ ಮಾಡ್ಕೊಂಡು ಬಿತ್ತನೆ ಮಾಡ್ಕೋಬಹುದು. ಧನ್ಯವಾದಗಳು. ಇದೀಗ ನಮ್ಮ ಚರ್ಚೆಯನ್ನು ಮುಂದುವರಿಸಿದ್ದೆ. ಆದರೆ ಇದೀಗ ಮತ್ತೊಂದು ಕರೆ ಇದೆ, ಬೆಳಗಾವಿನಿಂದ ನಾಗಾರ್ಜುನ ಅವರು ಕರೆ ಮಾಡಿದ್ದಾರೆ. ನಾಗಾರ್ಜುನ ಅವರೇ ನಮಸ್ಕಾರ. ಪ್ರಶ್ನೆ ಕೇಳಿ. ಇದು ಭತ್ತನ ರೀ ಶಿರಟ್ಟಿ ತಾಲೂಕು ಹೊರಭೂಮಿ ಒಳಗೆ ಬೆಳೆಯಕ್ ಬರುತ್ತೇನ್ರಿ ಅಂತ ಅದಕ್ಕೆ ಕೇಳ್ಬೇಕಂತ ಮಾಡಿದ್ವಿ. ಒಣ ಭೂಮಿನಲ್ಲಿ ಬೆಳಿಬಹುದು ಅಲ್ಲ, ಈಗ ಭತ್ತ ಮುಖ್ಯವಾಗಿ ನಿಮ್ಗೆಲ್ಲ ಗೊತ್ತೇ ಇದೆ, ಭತ್ತಕ್ಕೆ ನೀರು ಬೇಕೇ ಬೇಕು. ಸೊ ನೀರ್ ಇಲ್ದಲೆ ಭತ್ತ ಬೆಳೆಯಕ್ಕಾಗೋದಿಲ್ಲ. ಭತ್ತ ಮತ್ತು ಕಬ್ಬು ನಿಮ್ಗೆಲ್ಲ ಗೊತ್ತಿದಂಗೆ ನೀರು ಬೇಕೇ ಬೇಕು. ಅದ್ರ ಏನಪ್ಪಾ ಅಂದ್ರೆ ಈಗ ಹಲವಾರು ಪದ್ಧತಿಗಳು ಬಂದ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಶ್ರೀ ಪದ್ಧತಿ ಅಂತ ಮಾಡಿದೀವಿ, ಅರೆ ನೀರಾವರಿ ಪದ್ಧತಿ ಇದೆ, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಡ್ರಿಪ್ ನ ಉಪಯೋಗ ಮಾಡ್ಕೊಂಡು ಭತ್ತ ಬೆಳೆಯುವಂತ ಪದ್ಧತಿ ಇದೆ, ಹನಿ ನೀರಾವರಿ ಮಾಡಂತ ಇದಿದೆ. ಸೊ ಅದನ್ನ ನೀವು ಉಪಯೋಗ ಮಾಡ್ಕೊಂಡು ಭತ್ತ ಕಡಿಮೆ ನೀರಿದ್ರೆ ಸೊ ನೀವು ನೀರಿನ ಅವಶ್ಯಕತೆ ತಕ್ಕನಾಗಿ ನೀವು ಭತ್ತವನ್ನು ಬೆಳ್ಕೋಬಹುದು. ಈಗ ನಮ್ಮ ಚರ್ಚೆಯನ್ನು ಮುಂದುವರಿಸಿದ್ದೆ. ಆದರೆ ಈಗಾಗಲೇ ತಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ, ಟ್ರೇಗಳಿಗೆ ಏನಪ್ಪಾ ಅಂದ್ರೆ ಮೊದಲಿಗೆ ಗೊಬ್ಬರವನ್ನ ತುಂಬಬೇಕು. ಸೊ ಗೊಬ್ಬರವನ್ನ ಚೆನ್ನಾಗಿ ಸಮೋಟಾಗಿ ತುಂಬ್ಕೋಬೇಕು. ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಈ ಭತ್ತದ ಕುರುಮಳಿಕೆ ಹೊಡಿದೆ ಅಂತಂದ್ರೆ ಅಂದ್ರೆ ಒಂದು ಅವ್ರು ಉನಿ ಮಾಡ್ಕೊಂಡು ಹೇಳ್ತಾರೆ ರೈತರಲ್ಲಿ. ಸೊ ಉನಿ ಮಾಡಿ ಮೊಳಕೆ ಬಂದಂತ ಬಿತ್ತನೆ ಬೀಜವನ್ನ ಪ್ರತಿ ಟ್ರೇಗೆ ಸುಮಾರು 60 ರಿಂದ 80 ಗ್ರಾಮ್ನ ಹಾಕ್ಬೇಕು. ಸೊ ಆ ರೀತಿ ಹಾಕ್ಬಿಟ್ಟು ಅದ್ರ ಮೇಲೆ ಬಿತ್ತನೆ ಮಾಡಾದ್ಮೇಲೆ ಅದ್ರ ಮೇಲೆ ಸುಮ್ಮನೆ ಎರೆ ಗೊಬ್ಬರವನ್ನ ತೆಳುವಾಗಿ ಅದ್ರ ಮೇಲೆ ಹರಡಬೇಕು. ಯಾಕಂದ್ರೆ ಭತ್ತ ತನೆ ಏನು ಇವು ಕಾಳುಗಳು ಕಣ್ಣಿಗೆ ಕಾಣದಂಗಿರ್ಲಿ ಅಂತ ಹೇಳ್ಬಿಟ್ಟು ಸೊ ಮುಚ್ಚಬೇಕು. ಸೊ ಮುಚ್ಚಿ ಆದ್ಮೇಲೆ ಏನಪ್ಪಾ ಅಂತಂದ್ರೆ ಮತ್ತೆ ನೀವು ಅದನ್ನ ಇದಾದ್ಮೇಲೆ ಈ ಕಬ್ಬಿನ ತರಗಿರುತ್ತಲ್ಲ, ಕಬ್ಬಿನ ತರಗಿರ್ಬೋದು ಅಥವಾ ಭತ್ತದ ಹುಲ್ಲನ್ನು ಉಪಯೋಗ ಮಾಡ್ಕೋಬಹುದು. ಆದ್ರೆ ಏನಪ್ಪಾ ಅಂದ್ರೆ ಭತ್ತದ ಹುಲ್ಲನ್ನು ಉಪಯೋಗ ಮಾಡಿ ಒಂದು ಅಂದ್ರೆ ಒಂದು ಏನು ಪ್ರಾಬ್ಲಮ್ ಏನು ಅಂತಂದ್ರೆ ಅನಾನುಕೂಲ ಅಂತಂದ್ರೆ ಅದೇನಪ್ಪಾ ಅಂದ್ರೆ ಬೇರೆ ಭತ್ತಗಳ ಜೊತೆ ಬೆರೆಸ್ಕೊಳ್ಳುವಂತ ಚಾನ್ಸ್ ಇರುತ್ತೆ, ಅವಕಾಶ ಇರುತ್ತೆ. ಸೊ ಹಂಗಾಗಿ ಅದನ್ನೇನಪ್ಪಾ ಅಂದ್ರೆ ನೀವು ಅದ್ರ ಬದಲಿಗೆ ತರಗಿರ್ಬೋದು, ಅದು ಸೂಕ್ತ. ಇಲ್ಲ ಅಂತಂದ್ರೆ ನಿಮ್ಗೆ ಪ್ಲಾಸ್ಟಿಕ್ ಹಾಳೆ ಇರ್ಬೋದು ಅಥವಾ ಕೆಲವು ಕಡೆ ತೆಂಗಿನ ಗರಿ ಸಿಗುತ್ತೆ. ಸೊ
ತೆಂಗಿನ ಗರಿ ಯಾವುದೇ ಒಂದು ಪ್ಲಾಸ್ಟಿಕ್ ಹಾಳೆ ಆದ್ರೆ ಗಾಳಿ ಆಡ್ಲಿಕ್ಕೆ ಏನು ತೊಂದರೆ ತೊಂದರೆ ಆಗುತ್ತೆ, ಅದನ್ನು ತೂತ ಮಾಡ್ಬಿಟ್ಟು ಇದು ಮಾಡ್ಕೊಂಡು ಹಾಕಿದ್ರೆ ಇದಾಗ ಮಾಡ್ಕೋಬಹುದು. ಸೊ ಅದನ್ನ ಮುಚ್ಚಬೇಕು. ಸೊ ಈ ರೀತಿ ಮುಚ್ಚಿ ಆದ್ಮೇಲೆ ನಾವೇನು ಈಗ ಮೊಳಕೆ ಹೊಡೆದಂತ ಅಂದ್ರೆ ಇವನ್ ಏನು ಭತ್ತವನ್ನ ಬಿತ್ತನೆ ಮಾಡಿದ್ರೆ ಅದು 3 ದಿವಸದಲ್ಲಿ ಮೊಳಕೆ ಬರಕ್ಕೆ ಶುರು ಆಗುತ್ತೆ. ಸೊ ನೀವು 3 ರಿಂದ 4 ದಿವಸ ಆದ್ಮೇಲೆ ಆ ಏನು ತಗನ ಮುಚ್ಚಿರ್ತಿರಲ್ಲ ಆ ತಗನ ತೆಗೆದು ಬಿಡ್ಬೇಕು. ಸೊ ತೆಗೆದಾದ್ಮೇಲೆ ನೀವು ಪ್ರತಿದಿನ ನಿಮ್ಗೆ ಅಂದ್ರೆ ಆ ಟ್ರೇಗಳಿಗೆ ಬೇಕಾದಷ್ಟು ನೀರನ್ನ ಹಾಕತಾ ಹೋಗ್ಬೇಕು. ಸೊ ಹಾಕೊಂಡು ಹೋದ್ರೆ ನಿಮ್ಗೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಸುಮಾರು 12 ರಿಂದ 13 ದಿವಸದಲ್ಲಿ ಭತ್ತದ ಅಂದ್ರೆ ನಾಟಿಗೆ ಸಿದ್ಧ ಆಗುತ್ತೆ. ನಾಟಿಗೆ 14 ದಿವಸದಲ್ಲಿ ನಾಟಿಗೆ ಸಿದ್ಧವಾಗಿರುತ್ತೆ. ಸೊ ಆ ಪೈರುಗಳನ್ನ ನೀವು ಉಪಯೋಗ ಬಳಸಬಹುದು. ಇದೀಗ ನಾವು ಸಾಂಪ್ರದಾಯಿಕ ಪದ್ಧತಿಗೆ ನಾವು ಹೋಲಿಸಿದ್ದಾದಲ್ಲಿ ಈ ಒಂದು ವಿಧಾನ ತಾವು ಹೇಳ್ತಾ ಇದ್ರೆ ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ಸಸಿ ಮಾಡೋದ್ರಿಂದ ಇದೀಗ ಮತ್ತೊಂದು ಕರೆ ಇದೆ. ಚಳ್ಳಕೆರೆಯಿಂದ ಹಾಲಪ್ಪ ಅವರು ಕರೆ ಮಾಡಿದ್ದಾರೆ. ಹಾಲಪ್ಪ ಅವರೇ ನಮಸ್ಕಾರ. ನಮಸ್ತೆ ಸರ್. ಪ್ರಶ್ನೆ ಕೇಳಿ ಹಾಲಪ್ಪ ಅವರೇ. ನಮ್ಮ ಚಳ್ಳಕೆರೆಯಲ್ಲಿ ಎಲ್ಲ ಗದ್ದೆ ಸಸಿ ಮಾಡ್ತಿದ್ದೀವಿ ನಾವು. ಇದನ್ನ ಇದು ಮಾಡಕ್ಕೆ ಯಾವ ಟೈಪ್ ಮಾಡ್ಬೇಕಂತೇಳಿ ನಾವು ಮಾಡ್ತೀವಿ. ನಾನು ಆಗ್ಲೇ ಹೇಳ್ದಂಗೆ ನೋಡಿ, ನೀವು ಗದ್ದೆ ಸಸಿ ಮಾಡೋದ್ರ ಬದಲಿಗೆ ನೀವು ಪ್ಲಾಸ್ಟಿಕ್ ತಟ್ಟೆಗಳನ್ನು ಉಪಯೋಗ ಮಾಡ್ಕೊಳ್ಳೋದಾದ್ರೆ ನಿಮಗೆ ಸೊ 1 ಎಕರೆಗೆ ಸುಮಾರು 120 ಪ್ಲಾಸ್ಟಿಕ್ ತಟ್ಟೆ ಬೇಕಾಗುತ್ತೆ. ಸೊ ನೀವು ಎರೆಗೊಬ್ಬರ ಉಪಯೋಗ ಮಾಡ್ಕೊಳ್ಳೋದಾದ್ರೆ ನಿಮಗೆ ಸೊ 1 ಟ್ರೇಗೆ ಸುಮಾರು 2 kg ಅಷ್ಟು ಎರೆಗೊಬ್ಬರ ಬೇಕಾಗುತ್ತೆ. ಸೊ ಅಂದ್ರೆ ನೀವು 120 ಅಂದ್ರೆ 240 kg ಅಷ್ಟು ನಿಮಗೆ ಎರೆಗೊಬ್ಬರ ಬೇಕಾಗುತ್ತೆ. ಆ ಎರೆಗೊಬ್ಬರವನ್ನು ತುಂಬಿ ನೀವು ಏನು ಬಿತ್ತನೆ ಭತ್ತವನ್ನು ಏನು ಬಿತ್ತನೆ ಮಾಡ್ತೀರಿ ಅದನ್ನ ನೀವು ಮೊಳಕೆ ಕಟ್ಟಾದ್ರೂ ಮಾಡ್ಬೋದು ಅಥವಾ ಡೈರೆಕ್ಟ್ ಆಗಿ ಅಂದ್ರೆ ನೇರವಾಗಿ ನೀವು ಅದಕ್ಕೆ ಪ್ಲಾಸ್ಟಿಕ್ ತಟ್ಟೆ ಮೇಲೆ ನೀವು ನೇರವಾಗಿ ಬಿತ್ತನೆ ಮಾಡ್ಬೋದು. ಸೊ ಬಿತ್ತನೆ ಮಾಡಿ ಇದನ್ನ ಮಾಡ್ಕೋಬಹುದು. ಮತ್ತೆ ಇನ್ನೊಂದಾಗ್ಲೇ ನೋಡಿ, ಈಗ ಒಂದು ಚಿತ್ರ ತೋರಿಸ್ತಾ ಇರ್ಬೋದು, ಕೂರ್ಗ್ನಲ್ಲಿ ಏನಪ್ಪಾ ಅಂತಂದ್ರೆ ಕೊಡಗಿನಲ್ಲಿ ಅವ್ರ ಮನೆ ಮುಂದ್ಗಡೆ ಏನು ಅಂಗಳ ಇರುತ್ತೆ, ಕಾಫಿ ಒಣಸ ಅಂಗಳ ಇರುತ್ತೆ. ಸೊ ಅಲ್ಲೂ ಸಹ ನಾವು ರೈತರು ಏನಪ್ಪಾ ಅಂದ್ರೆ ಆ ಸಸಿ ಮಡಿಯನ್ನ ಮಾಡ್ಕೋತಾ ಇದ್ದಾರೆ. ಮುಖ್ಯ ಅಷ್ಟೇ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಮುಖ್ಯವಾಗಿ ಈಗ ಬೇರೆ ಪದ್ಧತಿಗಳಲ್ಲಿ ನೀವು ಜಮೀನ್ಗೆ ಹೋಗ್ಬೇಕು, ನೀರ್ ಬಿಟ್ಟಾದ್ಮೇಲೆ ಜಮೀನಲ್ಲಿ ಯಾಕಂದ್ರೆ ಜಮೀನ್ ಕೆಲಸ ಮಾಡ್ಕೋಬೇಕು, ಮತ್ತೆ ಅದನ್ನ ಮಣ್ಣು ಅದ ಮಾಡ್ಬೇಕು, ಎಲ್ಲಾ ಮಾಡ್ಬೇಕು. ಇದರಲ್ಲಿ ಆ ಒಂದು ಪ್ರಶ್ನೆ ಬರೋದೇ ಇಲ್ಲ. ಮನೆ ತಾರಸಿ ಮೇಲಿದ್ರೆ ಈಗ ಮನೆ ಮೇಲ್ಗಡೆ ತಾರಸಿ ಇದ್ರೆ ಸೊ ತಾರಸಿ ಮೇಲ್ ಬೇಕಾದ್ರೆ ಮಾಡ್ಕೋಬಹುದು. ಮನೆ ಮುಂದ್ಗಡೆ ನಿಮ್ ಜಾಗ ಇದ್ರೆ ಮನೆ ಮುಂದ್ಗಡೆ ಜಾಗ ಇದ್ರೆ ಮಾಡ್ಕೋಬಹುದು. ಸೊ ಎಲ್ಲಿ ಬೇಕಾದ್ರೂ ಸಹ ನಿಮ್ಗೆ ಜಾಗದ ಒಂದು ಏನಿದೆ ಅದು ತುಂಬಾ ಕಡಿಮೆ ಆಗುತ್ತೆ. ಇದೀಗ ಮತ್ತೊಂದು ಕರೆ ಇದೆ. ಯಾದಗಿರಿಯಿಂದ ಸಂಜೀವ್ ರೆಡ್ಡಿ ಅವರು ಕರೆ ಮಾಡಿದ್ದಾರೆ. ಸಂಜೀವ್ ರೆಡ್ಡಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ರೆಡ್ಡಿ ಅವರೇ. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣವಾಗಿ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್, ನಮ್ಮ ಹೆಸರು ಸಂಜೀವ್ ರೆಡ್ಡಿ ಅಂತ. ಕೇಳಿ ಸರ್. ಇವಾಗ ತಟ್ಟೆ ಅಂತ ಹೇಳ್ತಾ ಇದ್ರಲ್ಲ ಅದು ಸರ್, ನಮ್ದಲ್ಲಿ ಯಾವ ತರ ಸಿಗುತ್ತೆ ಅದು ನಮ್ಮ ಕೃಷಿ ಸಂಸ್ಥೆಯಲ್ಲಿ ಸಿಗ್ತಾ ಇಲ್ಲ ಅದು. ಎಲ್ಲಿ ಲಭ್ಯ? ಈಗ ತಟ್ಟೆಗಳು ಏನಾಗಿದೆ ಅಂದ್ರೆ ಸದ್ಯಕ್ಕೆ ಒಂದು ಕಂಪನಿಯವರು ಕೆಲವರೇ ಮಾತ್ರ ಮಾಡ್ತಾ ಇದ್ದಾರೆ. ಸೊ ಅದನ್ನ ನೀವು ಮಡಿಕೇರಿನಲ್ಲಿ ಕೆಲವರು ಮಾಡ್ತಾ ಇದ್ದಾರೆ. ಅದು ನಿಮಗೆ ಆಮೇಲೆ ನಿಮಗೆ ನಮ್ಮ ನಂಬರ್ ಕೊಡ್ತೀನಿ ಕೊನೆಯಲ್ಲಿ. ಆ ನಂಬರ್ಗೆ ಫೋನ್ ಮಾಡಿದ್ರೆ ನಾನು ನಂಬರ್ ಕೊಡ್ತೀನಿ, ನೀವು ಅವ್ರನ್ನ ನೀವು ಸಂಪರ್ಕ ಮಾಡಿದ್ರೆ ಸೊ ಆ ನಂಬರ್ ಪ್ರಕಾರ ನೀವು ಅರ್ಥ ತಟ್ಟೆನ ಪರ್ಚೇಸ್ ಮಾಡ್ಕೋಬಹುದು, ನೀವು ಕೊಂಡ್ಕೋಬಹುದು. ರೆಡ್ಡಿ ಅವರಿಗೆ ಧನ್ಯವಾದಗಳು. ಇದೀಗ ಮತ್ತೊಂದು ಕರೆ ಇದೆ. ಹೊಸನಗರದಿಂದ ಸತ್ಯನಾರಾಯಣ ಅವರು ಕರೆ ಮಾಡಿದ್ದಾರೆ. ಹಲೋ. ಹೇಳಿ, ಪ್ರಶ್ನೆ ಕೇಳಿ. ಅದೇ ಪ್ರಶ್ನೆ ಈಗ ಉತ್ತರ ಹೇಳಿದೆ ನಾನು. ಸಂಜೀವ್ ರೆಡ್ಡಿ ಅವರ ಪ್ರಶ್ನೆ ಅದೇ ಇತ್ತು. ಏನಪ್ಪಾ ಅಂದ್ರೆ ಒಂದು ಮುಖ್ಯವಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಆ ಒಂದು ನಂಬರ್ ಅನ್ನು ಕೊಡಲಾಗುತ್ತೆ, ದಯವಿಟ್ಟು ಆನಂತರ ತಾವು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡಲಿಕ್ಕೆ ಅವಕಾಶ ಇದೆ ಅಂತೇಳಿ. ಇದೀಗ ನಾವು ಮತ್ತೆ ನಮ್ಮ ಚರ್ಚೆಗೆ ಬಂದಿದ್ದೆ. ಆಮೇಲೆ ಈಗ ತಾವು ಒಂದು ಬಹಳ ಮುಖ್ಯವಾದ ವಿಷಯ ಹೇಳ್ತಾ ಇದ್ರಿ. ಈ ಒಂದು ವಿಧಾನದಲ್ಲಿ ಬೀಜದ ಉಳಿಕೆ ಆಗುತ್ತೆ. ಬಿತ್ತನೆ ಬೀಜ ನಮ್ಗೆ ನೋಡಿ, ಈಗ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ 25 kg ಉಪಯೋಗ ಮಾಡ್ತೀವಿ ಅಂದ್ರೆ ಸಸಿ ಕೆಲಸ ಮಡಿ ಮಾಡಿದ್ರೆ. ಅದೇ ಚಾಪೆ ಮಡಿ ಮಾಡಿದ್ರೆ 16 ರಿಂದ 20 kg ಉಪಯೋಗ ಮಾಡ್ತೀವಿ. ಸೊ ಇದ್ರಲ್ಲಿ ನಿಮ್ಗೆ 10 ರಿಂದ 12 kg ಬೀಜ ಸಾಕು. ಬೀಜದ ಉಳಿತಾಯ ಆಗುತ್ತೆ ಒಂದು. ಅನಂತರ ಈ ಸಮಯ ಅವಧಿ 14 ದಿವಸದಲ್ಲಿ ಪೈರಿದಾಗುತ್ತೆ. ಬೇರೆ ವಿಧಾನದಲ್ಲಿ ನಿಮ್ಗೆ ಆಲ್ಮೋಸ್ಟ್ ನಾವು 18 ರಿಂದ 20 ದಿವಸ ಸಸಿ ಮಡಿ ಹೇಳ್ತೀವಿ ನಾವು, ಅವಧಿ ಉಳಿಯುತ್ತೆ. ಸೊ ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ ಯಾವುದೇ ಒಂದು ಗೊಬ್ಬರನ ಈಗ ಕೆಸರು ಮಡಿ ಮಾಡಿದ್ರೆ ಸಸಿ ಮಡಿ ಗೊಬ್ಬರ ಹಾಕ್ಬೇಕು. ಮತ್ತೆ ರೋಗ ರುಜಿನ ಬರ್ತಕ್ಕಂಥ ಒಂದು ಪ್ರಾಬ್ಲಮ್ ಅದು ಕೆಲವು ಪ್ರದೇಶಗಳೇನಪ್ಪಾ ಅಂತಂದ್ರೆ ಈ ಬೇರುಗಂಟು ರೋಗ. ಈ ಬೇರುಗಂಟು ರೋಗವನ್ನ ಸಂಪೂರ್ಣವಾಗಿ ಈ ಮೆಥಡ್ ಇಂದ ನಾವು ತಡೆಗಟ್ಟಬಹುದು. ಸೊ ಮತ್ತೆ ಇನ್ನೊಂದೇನು ಅಂತಂದ್ರೆ ಈ ಒಂದು ಇನ್ನೊಂದು ಕೆಲವು ರೈತರಿಗೆ ಏನಪ್ಪಾ ಅಂತಂದ್ರೆ ಈಗ ಸರಿಯಾದ ಸಮಯಕ್ಕೆ ನಾಟಿ ಯಂತ್ರ ಸಿಗ್ಲಿಲ್ಲ ಅಂತಂದ್ರೆ ಅವಾಗ ಸಸಿ ಮಡಿ ವೇಸ್ಟ್ ಆಗ್ಬೋದಾ ಅಂತಂದ್ರೆ ವ್ಯರ್ಥವಾಗಿ ಬಂದ ಒಂದು ಇರುತ್ತೆ. ಆದ್ರೆ ಈ ಒಂದು ಸಸಿ ಮಡಿಯಲ್ಲಿ ಬೆಳೆದಂತ ಟ್ರೇನಲ್ಲಿ ಬೆಳೆದಂತ ಸಸಿಗಳನ್ನ ನೀವು ಮಾಮೂಲಿ ಏನ್ ನಾಟಿ ಪದ್ಧತಿ ಅಂದ್ರೆ ಕೈಯಲ್ಲಿ ಕಿತ್ತು ನಾಟಿ ಮಾಡ್ತಿರಲ್ಲ ಅದಕ್ಕೂ ಸಹ ಉಪಯೋಗ ಮಾಡ್ಕೋಬಹುದು. ಅದಕ್ಕೆ ಯಾವುದೇ ಮುಖ್ಯವಾದ ಸೊ ಅದಕ್ಕೂ ಸಹ ಉಪಯೋಗ ಮಾಡ್ಕೋಬಹುದು. ಇದೀಗ ಮತ್ತೊಂದು ಕರೆ ಇದೆ. ರಾಣೆಬೆನ್ನೂರಿನಿಂದ ಚಂದನ್ ಅವರು ಕರೆ ಮಾಡಿದ್ದಾರೆ. ಹಲೋ. ಹಲೋ, ಕೇಳಿ ಚಂದನ್ ಅವರ ಪ್ರಶ್ನೆ ಕೇಳಿ. ನಾವು ಭತ್ತ ನಾಟಿ ಮಾಡ್ಬೇಕಲ್ರಿ, ತಟ್ಟೆ ಹೆಂಗ್ ಮಾಡ್ಬೇಕ್ರಿ ಅವನ್ನ? ಅದ್ರ ಬಗ್ಗೆ ನಾವು ಇದ್ರೊಳಗೆ ಚರ್ಚೆ ಮಾಡಿದ್ವಿ. ಮೊದಲು ಪ್ಲಾಸ್ಟಿಕ್ ತಟ್ಟೆಗಳು ತಗೋಬೇಕು ನೀವು. ಪ್ಲಾಸ್ಟಿಕ್ ತಟ್ಟೆ 50 ಸೆಂಟಿಮೀಟರ್ ಉದ್ದ ಇರುತ್ತೆ, 20 ಸೆಂಟಿಮೀಟರ್ ಅಗಲ ಇರುತ್ತೆ.
ಆ ಪ್ಲಾಸ್ಟಿಕ್ ತಟ್ಟೆಗೆ ಸುಮಾರು 2 kg ಅಷ್ಟು ಎರೆ ಗೊಬ್ಬರ ಅಥವಾ ಯಾವುದೋ ಒಂದು ಸಣ್ಣ ಪುಡಿ ಮಾಡಿದ ಗೊಬ್ಬರನ ತುಂಬಬೇಕು. ಚಂದನ್ ಅವರೇ, ಈಗಾಗಲೇ ಇದರ ವಿವರಣೆಗಳನ್ನ ಕೊಟ್ಟಿದ್ದಾಗಿದೆ. ಬೆಳಿಗ್ಗೆ ಸಹ ಈ ಕಾರ್ಯಕ್ರಮ 6 ಗಂಟೆಗೆ ಮರುಪ್ರಸಾರ ಆಗುತ್ತೆ. ದಯವಿಟ್ಟು ತಾವು ಮುಂಜಾನೆ ಈ ಕಾರ್ಯಕ್ರಮ ನೋಡಿ ಈ ಎಲ್ಲ ವಿವರಣೆ ಪಡೀಲಿಕ್ಕೆ ಅವಕಾಶ ಇದೆ ಅಂತೇಳಿ. ಇದೀಗ ಮತ್ತೊಂದು ಕರೆ ಇದೆ. ಚಾಮರಾಜನಗರದಿಂದ ಸಂತೋಷ್ ಅವರು ಕರೆ ಮಾಡಿದ್ದಾರೆ. ಸಂತೋಷ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ಸಂತೋಷ್. ಸರ್ ನಾವು ಹೈನುಗಾರಿಕೆ ಮಾಡ್ಬೇಕಂತ ಇದ್ದೀವಿ, ಅದ್ರ ಬಗ್ಗೆ ಒಂದು ಸ್ವಲ್ಪ. ಅಲ್ಲ, ಈ ದಿನ ತಮಗೆ ಗೊತ್ತಿದೆ ಭತ್ತದ ಕೃಷಿ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಇನ್ನೊಂದು ದಿವಸ ಖಂಡಿತ ಈ ಹೈನುಗಾರಿಕೆ ಬಗ್ಗೆ ಚಾಮರಾಜನಗರದಲ್ಲಿ ಪ್ರತ್ಯೇಕ ಕಾರ್ಯಕ್ರಮ ಮಾಡ್ತೀವಿ. ಸಂತೋಷ್ ಅವರೇ, ನಮ್ಮ ಚರ್ಚೆಯನ್ನು ಮುಂದುವರಿಸಿದ್ದಾರೆ. ಈಗ ತಾವು ಹೇಳ್ತಾ ಇದ್ರೆ ಇಲ್ಲಿ ಕೆಲವು ಅನುಕೂಲ ಇದೆ ಅಂತೇಳಿ. ಒಂದು, ಬೀಜದ ಪ್ರಮಾಣ ಕಡಿಮೆ. ಇನ್ನೊಂದು, ಬೇಗ ಅವಧಿ ಹೆಚ್ಚಿನ ಅತಿ ಕಡಿಮೆ ಅವಧಿನಲ್ಲಿ ಬರುತ್ತೆ ಅಂತ. ಖರ್ಚು ಸಹ ಇಲ್ಲಿ ಉಳಿತಾಯ ಆಗುತ್ತೆ. ಜಾಗ ಎಲ್ಲಿ ಬೇಕಾದ್ರೂ ನಾವು ಬೆಳಿಬಹುದು. ಆನಂತರ ಇಲ್ಲಿ ಬರ್ತಕ್ಕಂಥ ಸಸಿ ಬಹಳ ಸದೃಢವಾಗಿರುತ್ತೆ, ಆರೋಗ್ಯದಿಂದ ಇರುತ್ತೆ. ಕೆಲವು ರೋಗಗಳು ಸಹ ಬರೋದಿಲ್ಲ, ರೋಗ ಮತ್ತೆ ಕೀಟಗಳು ಯಾವುದು ಬರೋದಿಲ್ಲ. ಇತ್ತೀಚೆಗೆ ಏನಪ್ಪಾ ಅಂದ್ರೆ ನಾವು ಏನೀಗ ಕೆಲವು ಆಲ್ರೆಡಿ ಮೆಕನೈಸ್ಡ್ ಇದು ಬಂದಿದೆ, ಸಸಿ ಮಡಿಯನ್ನು ತಯಾರು ಮಾಡೋದಕ್ಕೆ ಯಂತ್ರಗಳನ್ನು ದೊಡ್ಡ ದೊಡ್ಡ ಯಂತ್ರಗಳು ಸಹ ಬಂದಿದ್ದಾವೆ. ಈಗ ನಾವು ಚಿತ್ರ ನೋಡ್ತಾ ಇದ್ದಾರೆ ಈಗ ಆಚೆ. ಸೊ ನಾವು ಏನಪ್ಪಾ ಅಂತಂದ್ರೆ ಆ ರೀತಿ ಯಂತ್ರಗಳು ಸಹ ಬಂದಿದ್ದಾವೆ. ಇದೊಂದೇನಪ್ಪಾ ಅಂದ್ರೆ ಯಾರು ಈಗ ನಿರುದ್ಯೋಗಿ ಯುವಕರು ಇರ್ತಾರೆ, ಅದು ಅವರು ಒಂದು ನಿರುದ್ಯೋಗಿ ಯುವಕರು ಒಂದು ಉದ್ಯೋಗವಾಗಿ ಸಹ ಇದನ್ನ ಮಾಡ್ಕೋಬಹುದು. ಉದ್ಯೋಗ ಗ್ರಾಮೀಣ ಮಟ್ಟದಲ್ಲಿ ಸಹ ಉದ್ಯೋಗ ಆಗಿ ಸಹ ಇದನ್ನ ಮಾಡ್ಕೋಬಹುದು. ಸೊ ಅದರಿಂದ ಇದೀಗ ಮತ್ತೊಂದು ಕರೆ ಇದೆ. ಹೊಸನಗರದಿಂದ ಗುರುರಾಜ್ ಅವರು ಕರೆ ಮಾಡಿದ್ದಾರೆ. ಗುರುರಾಜ್ ಅವರು ನಮಸ್ಕಾರ. ಸರ್ ನಮಸ್ತೆ. ಪ್ರಶ್ನೆ ಕೇಳಿ ಗುರುರಾಜ್. ಸರ್ ಮೊದಲು ಈ ಪ್ಲಾಸ್ಟಿಕ್ ಟ್ರೈ ಅಲ್ಲಿ ಮಾಡ್ತಾ ಇದ್ರಲ್ಲ, ನಾವು 2 ವರ್ಷ ಮೊದಲೆಲ್ಲ ಮಾಡಿದ್ವಿ. ಪ್ಲಾಸ್ಟಿಕ್ ಶೀಟ್ ಹಾಕಿ ಅದ್ರ ಮೇಲೆ ಟ್ರೈ ಇಟ್ಟು ಮಾಡ್ತಾ ಇದ್ವಿ. ಡಾಪಾಗ್ ಮೆಥಡ್. ಈಗ ಹೊಸ ವಿಧಾನ ಮಾಡ್ತಾ ಇದಾರಲ್ಲ, ಅದಕ್ಕೆ ನಾವು ಬೀಜ ಯಾವ ರೀತಿ ಹಾಕ್ಬೇಕು? ಒಂದು ಟ್ರೇಗೆ ನೋಡಿ, ನೀವು ಡಾಪಾಗ್ ಮೆಥಡ್ ಅಲ್ಲಿ ಏನು ಮಾಮೂಲಿ ಮಣ್ಣು ಮಾಡಿ ಇದನ್ನ ಹಾಕ್ತಿದ್ರಲ್ಲ ಬೀಜ, ಸೊ ಇದಕ್ಕೂ ಸಹ ತಟ್ಟೆಗಳಿಗೆ ಪ್ರತಿ ತಟ್ಟೆಗೆ ನೀವು 60 ರಿಂದ 70 ಗ್ರಾಮ್ ಬೀಜ ಹಾಕಬೇಕು. ಸೊ ತಟ್ಟೆಗಳ ಮೇಲೆ ನೀವು ಬಿತ್ತನೆ ಮಾಡಬೇಕಾದ್ರೆ 60 ರಿಂದ 70 ಗ್ರಾಮ್ ಬಿತ್ತನೆ ಮಾಡಬೇಕು. ಸೊ ಬಿತ್ತನೆ ಮಾಡಾಗಿ ಆ ಬೀಜವನ್ನು ಸ್ವಲ್ಪ ಎರೆಗೊಬ್ಬರನ ಉಪಯೋಗ ಮಾಡಿಕೊಂಡು ಮುಚ್ಚಿ ಆಮೇಲೆ ಯಾವುದೇ ಒಂದು ತರಗಿಂತ ಮುಚ್ಚಿನಾಗಲಿ ಹೇಳಿದೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಆ ರೀತಿ ನೀವು ಮಾಡಿಕೊಂಡ್ರೆ ಇದನ್ನು ಮಾಡ್ಕೋಬೋದು. ಧನ್ಯವಾದಗಳು. ಇದೀಗ ಕುಮಾರ್ ಅವರು ಚಿಕ್ಕಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ಹಲೋ ಹಲೋ ಸರ್. ಪ್ರಶ್ನೆ ಕೇಳಿ ಕುಮಾರ್. ಕುಮಾರ್ ಅಂತ ನಾವು. ಕೇಳಿ, ಪ್ರಶ್ನೆ ಕೇಳಿ. ಅಂದ್ರೆ ಇದು ನೀವು ಹೇಳ್ತಿದ್ದೀರಲ್ಲ, ಇದು ಒಣ ಬೇಸಾಯಕ್ಕೆ ಸೂಕ್ತವಾಗುತ್ತೆ ಇದು? ಅಲ್ಲ, ಈಗ ಭತ್ತವನ್ನ ನಾವು ಎಲ್ಲಿ ಬೆಳಿತೀವಿ? ಭತ್ತವನ್ನ ಬೆಳೆಯೋದಕ್ಕೆ ನೀರು ಬೇಕೇ ಬೇಕಲ್ವಾ? ಸೊ ಹಂಗಾಗಿ ನೀವು ಭತ್ತ ಬೆಳೆಯೋದಕ್ಕೆ ಹೇಳಿ. ನಿಜವಾಗ್ಲೂ ಅದಕ್ಕೆ ತುಂಬಾ ಉಪಯುಕ್ತವಾಗುತ್ತೆ. ನೀವು ಏರೋಬಿಕ್ ರೈಸ್ನಲ್ಲೂ ಸಹ ನೀವೇನು ಸಸಿ ಮಡಿ ಮಾಡ್ತೀರಿ ಆ ಟ್ರೇಗಳಲ್ಲಿ ಮಾಡ್ಕೊಂಡು ಅದೇ ಪೈರನ್ನ ನೀವು ಏರೋಬಿಕ್ ಮೆಥಡ್ಗಾಗ್ಲಿ ಅಥವಾ ಬೇರೆ ಇದಕ್ಕೂ ಉಪಯೋಗ ಮಾಡ್ಕೋಬಹುದು. ತುಂಬಾ ಉಪಯೋಗ ಆಗುತ್ತೆ. ಗೊಬ್ಬರ ಏನೇನು ಕೊಡ್ಬೇಕು ಸರ್ ಇದು? ಯಾವುದಕ್ಕೆ? ಈ ನರ್ಸರಿಗೆ ಯಾವುದೇ ಗೊಬ್ಬರ ಕೊಡಬೇಕಂದ್ರೆ ಎರೆ ಗೊಬ್ಬರ ಉಪಯೋಗ ಮಾಡೋದ್ರಿಂದ ನೀವು ಈಜಿ ಏನಪ್ಪಾ ಅಂದ್ರೆ ನಿಮ್ಗೆ 12 ದಿವಸ ಪೈರು ಬಂದ್ಬಿಡುತ್ತೆ. ಹಂಗಾಗಿ ನೀವು 12 ದಿವಸ ಪೈರು ಬರೋದ್ರಿಂದವ ನೀವೇನು ಈಗ ಮಾಮೂಲಿ ನರ್ಸರಿ ಮಾಡಿದಾಗ ಏನು ಯೂರಿಯಾ ಅಥವಾ ಸಾರಜನಕ ಆಗಲಿ ರಂಜಕ ಆಗಲಿ ಪೊಟ್ಯಾಷ್ ಆಗಲಿ ಕೊಡ್ತೀರಲ್ಲ, ಅದನ್ನ ಕೊಡೋ ಅವಶ್ಯಕತೆ ಬರೋದೇ ಇಲ್ಲ ಇಲ್ಲಿ. ಈಗ ಮೋಸ್ಟ್ಲಿ ನೋಡ್ಬೋದು ನೀವು ಇದರಲ್ಲಿ ಸಸಿ ಮಡಿಗಳು ತುಂಬಾ ನೀಟಾಗಿ ಬರ್ತವೆ. 12 ದಿವಸಕ್ಕೆ ನಿಮಗೆ 12 ರಿಂದ 13 ಸಲ ಪೈರು ಬಂದ್ಬಿಡುತ್ತೆ. ಕುಮಾರ್ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಸಮಯಾವಕಾಶ ಸಹ ಮುಕ್ತಾಯ ಆಗ್ತಾ ಬಂದಿದೆ. ನಮ್ಮ ಕೃಷಿಕರಿಗೆ ಈ ಒಂದು ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ಸಸಿ ಮಡಿ ತಯಾರಿಸುವ ವಿಧಾನದ ಕುರಿತು ತಮ್ಮ ಕೊನೆಯ ಕಿವಿ ಮಾತು ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಏನು ಅಂತಂದ್ರೆ ಬಿತ್ತನೆ ಬೀಜದ ಉಳಿತಾಯ. ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಒಂದು ಪದ್ಧತಿಯನ್ನ ಮಿಷಿನ್ ನಾಟಿಗೆ ಉಪಯೋಗ ಮಾಡ್ಕೋಬಹುದು, ಅಂದ್ರೆ ಯಂತ್ರ ನಾಟಿ ಚಾಲನೆ ಮಾಡ್ಕೋಬಹುದು. ಮತ್ತೆ ಆಳಿನ ಖರ್ಚು ತುಂಬಾ ಕಡಿಮೆ ಆಗುತ್ತೆ, ಮತ್ತೆ ಬಿತ್ತನೆ ಬೀಜದ ಉಳಿತಾಯ ಆಗುತ್ತೆ. ಮತ್ತೆ ಈ ಪದ್ಧತಿಯನ್ನ ಈ ಭೂಮಿ ಸಿದ್ಧತೆ ಆಗ್ಲಿ ಯಾವುದೇ ಒಂದು ಬೇಕಾಗಿಲ್ಲ. ರೈತರು ತಮ್ಮ ಮನೆ ಮುಂದ್ಗಡೆ ಆಗ್ಲಿ ಎಲ್ಲಿ ಜಾಗ ಲಭ್ಯ ಇದೆ ಅಂತ ಜಾಗದಲ್ಲಿ ಮಾಡ್ಕೋಬಹುದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಮುಖ್ಯವಾಗಿ ಈ ಭತ್ತಕ್ಕೆ ಬರ್ತಕ್ಕಂಥ ಬೇರುಗಂಟು ರೋಗ ಏನಿದೆ, ಆ ಬೇರುಗಂಟು ರೋಗದ ಬಾಧೆಯನ್ನ ಇದರಿಂದ ಬರೋದಿಲ್ಲ, ಅದನ್ನು ಉಪಯೋಗ ಮಾಡ್ಕೋಬಹುದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ರಸಗೊಬ್ಬರ, ಹೆಚ್ಚಿನ ರಸಗೊಬ್ಬರ ಆಗ್ಲಿ ಹೆಚ್ಚಿನ ಒಂದು ರಾಸಾಯನಿಕವನ್ನು ಸಂಪರ್ಣೆ ಮಾಡೋದಾಗ್ಲಿ, ಅದಕ್ಕಿಂತ ಮುಖ್ಯವಾಗಿ ಕಳೆ. ಸೊ ಈಗ ಮಾಡಿ ನಮ್ಮ ಮಾಮೂಲಿ ಕೆಸರು ಮಡಿಯಲ್ಲಿ ಕಳೆ ಬರುತ್ತೆ, ಅದು ಕಳೆ ಬರೋದಿಲ್ಲ. ಹಂಗಾಗಿ ಸುಮಾರು ಖರ್ಚನ್ನ ರೈತರು ಏನಪ್ಪಾ ಅಂತ ಉಳಿಸಬಹುದು. ಈ ಒಂದು ಪದ್ಧತಿಯಲ್ಲಿ ಸುಮಾರು ಖರ್ಚನ್ನ ರೈತರು ಉಳಿಸಬಹುದು. ಇದೊಂದು ಏನಪ್ಪಾ ಅಂದ್ರೆ ರೈತರಿಗೆ ತುಂಬಾ ಒಂದು ಉಪಯುಕ್ತವಾದ ಒಂದು ಪದ್ಧತಿ. ರೈತ ಬಂದವರೇ, ಇದುವರೆಗೂ ಸಾಕಷ್ಟು ವಿಷಯಗಳು ಚರ್ಚೆ ಆಗಿದೆ.
ಸಿದ್ದೇಗೌಡರು ತಮ್ಮೊಟ್ಟಿಗೆ ಈ ಒಂದು ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ಸಸಿ ಮಡಿ ತಯಾರಿಸುವ ವಿಧಾನ, ಅದರಿಂದ ಖರ್ಚು ಯಾವ ರೀತಿ ಉಳಿಯುತ್ತೆ, ಸಮಯ ಕಡಿಮೆ ಬೇಕಾಗುತ್ತೆ, ಅದೇ ರೀತಿ ಗುಣಮಟ್ಟದ ಸಸಿಗಳನ್ನು ನಾವು ಪಡಿಬೋದು, ಈ ರೀತಿ ಸಾಕಷ್ಟು ಅವರು ಉದಾಹರಣೆಗಳನ್ನು ಕೊಟ್ಟು ತಮಗೆ ವಿವರವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆನಂತರೂ ಸಹ ತಾವು ಸಿದ್ದೇಗೌಡ ಅವರನ್ನು ಸಂಪರ್ಕಿಸಿ ಇನ್ನೂ ಹೆಚ್ಚಿನ ವಿವರವಾದ ಮಾಹಿತಿ ಪಡೆಯಲಿಕ್ಕೆ ಅವಕಾಶ ಇದೆ. ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ರೈತ ಬಾಂಧವರ ಹಲವು ಪ್ರಶ್ನೆಗಳಿಗೆ ಸಾಕಷ್ಟು ಸಮಂಜಸವಾದ ಉತ್ತರವನ್ನು ಕೊಟ್ಟಂತಹ, ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದಂತಹ ಸಿದ್ದೇಗೌಡರಿಗೆ ನಮ್ಮ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು.